चांदनी चली गई चांदनी चांदनी चली गई चांदनी पम 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 हाँ ಕುಡ್ದು ಜಾಸ್ತಿ ಆಯ್ತನ. ಯಾರು ನೀವು? ಎಲ್ಲಿಂದ ಬರ್ತಾ ಇದ್ದೀರಾ? ಏಯ್, ಏನ್ ನೋಡ್ತಾ ಇದೀಯಾ? ಹೇಳೋ. ಸಿನಿಮಾಕ್ಕೆ ಹೋಗಿದ್ದು ಸ್ವಾಮಿ. ಉಪೇಂದ್ರನ್ ಅದಕ್ಕ ಡೈರೆಕ್ಟರ್ ಸ್ವಾಮಿ. ಸೆಕೆಂಡ್ ಶೋ. ಏನು ಸೆಕೆಂಡ್ ಶೋ? ಏಯ್, ಬೇಗ ಮನೆಗೆ ಹೋಗಿ ಮಲ್ಕೊಳ್ಳಿ. ಇಲ್ಲಿ ಒಂದು ಗ್ಯಾಂಗು ಒಂಟಿಯಾಗಿ ಸಿಗೋರ್ನೆಲ್ಲ ಕೋಳಿ ಕುಯ್ದಂಗೆ ಕತ್ ಕುಯ್ದು ರೇಪ್ ಮಾಡಿ ಸಾಯಿಸ್ತಿದ್ದಾರೆ. ಅವ್ರ ಕೈಗೆ ಏನಾದ್ರೂ ಸಿಕ್ಕಾಕೊಂಡ್ರೆ ಅಷ್ಟೇ. ಬೇಗ ಮನೆಗೆ ಹೋಗಿ ತೆಗಿಗಡಿ. ಹೋಗ. ಬಗ್ಗೆ ಎನಿ ಕ್ಲೂಸ್? ಹಗಲು ರಾತ್ರಿ ಅಂದೇ ಊಟ ನಿದ್ರೆ ಬಿಟ್ಟು ಹುಡುಕಿದ್ರು ಆ ನನ್ನ ಮಕ್ಕಳದು ಒಬ್ಬರದು ಒಂದು ಕ್ಲೂನು ಸಿಗ್ತಾ ಇಲ್ಲ. ನಾನು ಇಷ್ಟು ವರ್ಷ ಸರ್ವಿಸ್ನಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ರೇಂಜ್ಗೆ ತಲೆ ಕೆಡಿಸ್ಕೊಂಡು ಟೆನ್ಷನ್ ಆಗಿರೋದು. ಒಂದೇ ಒಂದು ಸಲ ನನ್ನ ಕೈಗೆ ಸಿಗ್ಬೇಕು, ಆಮೇಲಿರೋದು. ಅವ್ರು ಯಾರು? ಎಲ್ಲಿದ್ದಾರೆ? ಹೆಂಗಿದ್ದಾರೆ? ಏನ್ ಮಾಡ್ತಿದ್ದಾರೆ? సేతో ఏనా మంచి మాల్ తెచ్చాను సేతో. వడవే వడవే ఏం తంది? ಸೌದತ್ತಿ ಅಲ್ಲವಾ ನಿನ್ನ ಹೊಡ್ಕೊಂಡ್ ಬಂದಾರಲ್ವಾ? ಪಂಡನ ಮಕ್ಳ ಇಷ್ಟು ದಿವಸ ಏನೇನೋ ತಂದು ಕೊಟ್ರಿ, ನಾನು ತಗೊಂಡೆ. ಈಗ ನೋಡಿದ್ರೆ ದೇವಿನ ಹೊಡ್ಕೊಂಡ್ ಬಂದಿರಲ್ಲ, ಯಾಕೆ ಸುಮ್ಮನೆ ಬಿಟ್ಟಾಳ? ಬೇಡಲೇ, ನನಗೆ ಬ್ಯಾಡ್ ತಗೊಂಡೋಗ. ಸೋಮ ಗಾಡಿ ನಿಲ್ಸೋ. ಬಾ. ಸುಮ್ಮನೆ ಹೋಗ, ನಾನು ನಿನ್ನ ಆಗ್ಬೇಕಾಗಿತ್ತಂತ. ಬರ್ತಾರಂತ ಅದಕ್ಕೆ ಹುಷಾರಾಗಿರಿ ಅಂತ ಹೇಳಿದ್ದು. ಯಾರವನು? ಗೊತ್ತಿಲ್ರಿ ಸಾಹೇಬ್ರ. ಗೊತ್ತಿಲ್ವಾ? ಮತ್ತೆ ಇಷ್ಟೊತ್ತು ಏನು ಮಾತಾಡ್ತಾ ಇದ್ದೆ? ಏನ್ ಮಾತಿಲ್ರಿ, ಅವರಿ ನಮ್ಮ ಅಂಗಡಿಗೆ ಬಂಗಾರ ಸಾಮಾನ್ ತಂದಿದ್ದ. ನೋಡ್ದೆ ಸಾಹೇಬ್ರ, ಅದು ದೇವ್ರ ವಿಗ್ರಹ ಅಂತ ಗೊತ್ತಾಯ್ತು. ಬ್ಯಾಡ ಅಂತ ಕಳಿಸ್ದೆ ಸಾಹೇಬ್ರ. ಅಲ್ಲೇನಾ? ಸರ್, ಇಲ್ಲಿ ಬಾ. ನಿಮ್ದೇನ್ರು ತಲೆನೋವು? ಹಾಡ್ ಹಗಲೇ ಕತ್ ಕೊಯ್ದು ಕೈಗೆ ಸಿಕ್ಕಿದ್ ದೋಚ್ಕೊಂಡು ಹೋಗೋರ್ ಕಾಟ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನೀವು. ಈ ಒಡವೆ ಎಲ್ಲ ಎಲ್ ಕದ್ದೆ? ಸರ್, ನಂಗೇನು ಗೊತ್ತಿಲ್ಲ ಸರ್. ಆ ಚೀಲ ನಂದಲ್ಲ ಸರ್, ಯಾರೋ
ಪೂಜಾರಪ್ಪ ಬಸ್ನಾಗ ಬಿಟ್ಟೋಗಿದ್ದ. ಏಯ್ ಚೀಲ ಅಂಡ್ ಕೆಳಗೆ ಹಾಕೊಂಡು ಯಾರೋ ಪೂಜಾರಿ ಅಂತ ಕತೆ ಹೇಳ್ತೀಯೇನೋ ಬಡ್ಡಿ ಮಗನೇ. ನಿಜ ಬಗಳೋ. ನೀನಾಗಿ ನೀನೇ ಬಾಯ್ ಬಿಟ್ರೆ ಸರಿ, ಇಲ್ಲ ಸುಡುಗಾಡಿಗೆ ಹೋಗ್ತೀನಿ. ಸರ್, KGHಳ್ಳಿ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಒಡವೆ ಕಳ್ತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಬಂದಿದೆ ಅಂತ ಆ PC ಹೇಳ್ದಂಗೆ ಇತ್ತು ಸರ್. ಇರು. ಪ್ರತಾಪ್, ಇನ್ಸ್ಪೆಕ್ಟರ್ ಚಲಪತಿ, ಹೇಳಿ ಸರ್. ನಿಮ್ ಜ್ಯೂರಿಸ್ಡಿಕ್ಷನ್ ಅಲ್ಲಿರೋ ಮಾರಮ್ಮನ್ ದೇವಸ್ಥಾನದಲ್ಲಿ ಒಡವೆ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಆಗಿದೆಯಾ ನೋಡು. ಮಾರಮ್ಮ ದೇವಸ್ಥಾನ ಅಂತಾನೆ ಹೋದ ತಿಂಗಳು ರಿಜಿಸ್ಟರ್ ಆಗಿದೆ ಸರ್. ಜೊತೆಗೆ 7,000 ಕ್ಯಾಶ್ ಹೋಗಿದೆ. ಸರಿ ಸರಿ, ಆ ಕಳ್ಳನ್ ಮಗ ಸಿಕ್ಕಿದ್ದಾನೆ, ಬಂದು ಒಡವೆ ತಗೊಂಡು ಹೋಗು. ಸರಿ ಸರ್. ನಾನಿಲ್ಲಿ ಕಂಪ್ಲೇಂಟ್ ಏನು ಫೈಲ್ ಮಾಡಿಲ್ಲ. ಪರವಾಗಿಲ್ಲ ಸರ್. ಏಯ್ ಹೋಗಲಿ. ಏಯ್ ಹೇಳಿ ಕೇಳಿಸ್ಲಿಲ್ಲ, ಹೋಗಿ ಕೂತ್ಕೊಳ್ಳಿ. ಸಿದ್ಯಾ ಸರ್, ನನಗೆ ಅರ್ಜೆಂಟಾಗಿ ಕಮಿಷನರ್ ಆಫೀಸಲ್ಲಿ ಕೆಲಸ ಇದೆ. ಸಾಯಂಕಾಲ ಟ್ರೀಟ್ಮೆಂಟ್ಗೆ ರೆಡಿ ಮಾಡು. ಸರಿ ಸರ್. ಅವನೇ ಬಾಯ್ ಬಿಡ್ತಾನೆ. ಓಕೆ ಸರ್. ಬಡ್ಡಿ ಮಕ್ಕಳು ಬರೀ ಕುತ್ತಿಗೆನೆ ಕುಯ್ತಾರಲ್ಲ, ಅವ್ರ ಹೆಂಗವ್ರೆಂತಾನೆ ಗೊತ್ತಿಲ್ಲ. ಈ ಕಳ್ಳನ ಮಕ್ಕಳು ನಮ್ಮ ಸಾಹೇಬರು ಹಗಲು ರಾತ್ರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಹುಡುಕ್ತಾವ್ರೆ. ಈ ಕೊಲಗಾರರಿಂದ ಇತ್ತೀಚೆಗೆ ದಿಂಬಿನ ಮೇಲೆ ನೆಮ್ಮದಿಯಾಗಿ ತಲೆ ಹಾಕಿ ಮಲಗಕ್ಕಾಗ್ತಾ ಇಲ್ಲ ನಾವು. ಇವ್ರ ವಿಷಯ ಬಾಟಮಿಂದ ತಿಳ್ಕೊಂಡು ಪ್ರಮೋಷನ್ ತಗೊಳ್ಳೇಬೇಕು ನಾನು. ಸರೋ ಏನೋ ಕ್ಲೇಸನ್ ಸರೋ. ಹಾಂ, ಯಾವ್ದನ್ನ ಕಾಸು ಬರಲಿ ಇರೋ, 2 ಇಡ್ಲಿ ವಡೆ ಕೊಡಿಸ್ತೀನಿ. ಇಡ್ಲಿ ವಡೆನಾ? ಹಾಂ, ಇಲ್ಲ ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಚಿಕನ್ ಬಿರಿಯಾನಿ ತರಿಸ್ಲಾ? ಚಿಕನ್ ಒದ್ದು ಸರು. ಮತ್ತೆ ಹಂದಿ ಬಿರಿಯಾನಿ ತರಿಸಿ ಸರು. ಏಯ್, ಬೆಳಿಗ್ಗೆನೆ ಎದು ಅದ್ದ ಅಂದ್ರೆ ಮಧ್ಯಾಹ್ನಕ್ಕೆ ಮರಡಾಗ್ಬಿಡ್ಬೇಕು ಬಗ್ಡಿ ಮಗನೇ. ಹಂದಿ ಬಿರಿಯಾನಿ ಅಂತ ಇಡೀ ಡಿಪಾರ್ಟ್ಮೆಂಟೇ ಇಲ್ಲಿ ಇವ್ರಿಗೋಸ್ಕರ ಹುಡುಕೊಂಡು ಸಾಯ್ತಾ ಇದೀವಿ, ತಲೆ ಕೆಡಿಸ್ಕೊಂಡು. ಅದು ಯಾಕೆ ತಲೆ ಕೆಡಿಸ್ಕೋತೀಯ ಸರ್? ಅಂದ್ರೆ ಅವ್ರ ಬಗ್ಗೆ ನಿನಗೆ ಗೊತ್ತಾ? ಬಾರೋ ಇಲ್ಲಿ. ಹಾಂ ಸರು. ಏನ್ ನಿನ್ನ ಹೆಸರು? ತಿಮ್ಮ ಸರು. ನನ್ನ ನೋಡೋ, ನಿನ್ನೆ ನೋಡ್ತಾ ಇದ್ದೀನಿ ಸರ್. ದೃಷ್ಟಿದೋಷ ಬಡ್ಡಿ ಮಗನಿಗೆ ಅಲ್ವೋ? ಈ ನನ್ನ ಮಕ್ಕಳು ಮನುಷ್ಯರನ್ನ ಕೋಳಿ ಕುರಿ ಕುಯ್ದಂಗೆ ಕುಯ್ತಾರಲ್ಲ, ಹೆಂಗೋ ಅದು? ಅದು ಹಿಂಗೆ ಸರ್. ಹಾಂ, ಒಬ್ಬೊಬ್ಬರೇ ಹೆಂಗಸ್ರ ಮನೇನ ಹಿಂದಿನ ದಿನನೇ ನೋಡ್ಕೊಂಡ್ ಬರ್ತೀವ. ನೋಡ್ಕೊಂಡ್ ಬರ್ತೀರಾ? ಅಯ್ಯೋ ನಾನಲ್ಲ ಸರ್, ಮತ್ತೆ ಅವ್ರಿಗೆ ಎಲ್ದಂಗೆ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಯ್ತದೆ ಅಂತ ನನ್ನ ಮಗ. ನೋಡ್ಕೊಂಡ್ ಬರ್ತೀವ. ಅಲ್ಲೋಗಿ ಆ ಹೆಂಗಸರ್ಗಳು ತಗೊಂಡ್ ನೀರ್ ಕೇಳ್ತೇವೆ ಸರ್. ಅವ್ರು ನೀರ್ ಕೊಟ್ಟ ಹೊತ್ತಿಗೆ ಹಂಗೆ ಡವ್ರ ಅದಂಗೆ ಕುಡ್ಕೊಂಡ್ಬಿಡ್ತೇವೆ ಸರ್. ಇನ್ನೊಂದಪ್ಪ ನೀರು ಕೇಳ್ತೇವೆ ಸರ್. ಅವ್ರಿಗೆ ನೀರು ತರಕೊಳಕ್ ಹೋಯ್ತಾರಲ್ಲ, ಅವ್ರಿಂದ ಹಂಗೆ ಹೋಗಿ ಅವ್ರ ಬಾಯಿಗಳು ಅಮ್ಕೊಂಡ್ಬಿಟ್ಟು ಕುತ್ತಿಗೆಗಳು ಕೊಯ್ಕೊಂಡ್ಬಿಡ್ತೇವೆ ಸರ್. ಅವ್ರು ಯಾರಾದ್ರೂ ಆಗಿರ್ಲಿ, ಎಲ್ರೂ ಒಂದಪ್ಪ ಮಜಾ ಮಾಡ್ಕೊಂಡ್ಬಿಡ್ತೀವಿ ಸರ್. ಮನೆಗಿರೋದ್ನೆಲ್ಲ ದೋಚ್ಕೊಂಡ್ಬಂದು ಎಲ್ರೂ ಹಂಚ್ಕೊಂಡ್ಬಿಡ್ತೀವಿ ಸರ್. ಸರು ಸರು ಬೆಳ್ಕೊಂಡ್ಬಿಟ್ರಿ. ಏನ್ ಬೆವತೋಗದಲ್ಲಿ ನೀನೇ ಮಾಡ್ದಂಗೆ ಹೇಳ್ಬಿಟ್ಟಲ್ಲೋ. ಬಾಳೆಲ್ಲ ಸೇಸಿಂದ ಹೊಚ್ಚು ಅಂತ ಅನ್ಭವಿಸ್ಕೊಂಡು ಹೇಳ್ದೆ ಸರ್. ಏನು ಅನ್ಭವಿಸ್ಕೊಂಡು ಹೇಳೋದು? ಅಯ್ಯಪ್ಪ ಸರು, ಹಾಂ, ಪನ್ ಬಿರಿಯಾನಿ. ಅಯ್ಯ ಇರೋ, ಮನೆಗೆ ಒಂದು ಫೋನ್ ಮಾಡ್ಬಿಡ್ತೀನಿ, ಕಾಲ ಕೆಟ್ಟೋಗ್ಬಿಟ್ಟೈತೆ. ಅಮ್ಮ ಲೇ ಮಂಜಿ, ಯಾರನ್ನ ನೀರು ಕೇಳಿದ್ರೆ ಕೊಡ್ಬೇಡ ಕಣೆ. ಲೇ, ನಮ್ಮ ಅಪ್ಪ ಅಮ್ಮಂಗೆ ಕೊಡೆ. ಅವರು ಪೇಪರ್ ಆರಿದ್ದಂಗೆ ಇರ್ತಾರೆ ಅಲ್ವೇನಾ? ಅವ್ನು ಸರ್. ಹಾಂ, ಅಂಥವ್ರು ಕೇಳಿದ್ರೆ ಕೊಡ್ಬೇಡ. ಹಾಂ, ಸಾಯಂಕಾಲ ಆಗ್ತದೆ. ಯಾಕೆ? ಈ ಹೆಂಗಸರ್ದು ಬರೀ ಇದೆ ಗೋಳಪ್ಪ ನಮ್ಗೆ ಯಾವಾಗಲೂ ಕಾಸು 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 ಅಂತ. ಸರು, ಬಿರಿಯಾನಿ. ಏಯ್ ಹೋಗಿ ಕುತ್ಕೋಗಲೇ. ಫೋನಿ ಒಂದು ಲೋಟ ನೀರು. ಹೋಗಿ ಕುತ್ಕೋಗ. ಅಯ್ಯಪ್ಪ, ನಮ್ಮ ಮಾವ ಸರ್ ಕತ್ಕೊ ಬಂದಿದ್ದು, ಅದೆಲ್ಲರೂ ತೋರಿಸ್ತೀವಿ ಸರ್. ತೋರಿಸ್ತೀವಿ ಸರ್. ಮುದಿ ಅವರೇ, ಸರ್, ಇವನ್ ಜೊತೆ ಯಾರ್ಯಾರು ಕಳ್ತನ ಮಾಡಿದಾರೆ ಅವ್ರ ಮನೆ ತೋರಿಸ್ತಾನಂತೆ, ಹೋಗಿ ಹೇಳ್ಕೊಂಡ್ ಬನ್ನಿ. ಓಕೆ ಸರ್. ಇನ್ನು ಅವ್ರ ಮನೆ ಸಿಕ್ಕೇ ಇಲ್ವ? ನಾವು ಬೆಳಿಗ್ಗೆಯಿಂದ ಅಲಿಸ್ತಾ ಇದೀವಲ್ಲ ನಾಯಿ ಥರ. ನಾನೇನ್ ಮಾಡ್ಲಿ ಸರ್, ಒಳ್ಳೆ ಒಕ್ಕೋಗ್ ತೊಟ್ಟುಂತೆ. ಬೇಡ ಅಂದ್ರೆ ನಡೀರಿ, ಸ್ಟೇಷನ್ಗೆ ಹೋಗ್ಬಿಡೋಣ. ಅದೇಂಗಾಗ್ತದ? ಕೈದಿಗಳ ಹತ್ರ ಏನೋ ನಿನ್ನ ಅರಿಕತೆ? ನೀವ್ ಹೇಳಿದ್ ಕರೆಕ್ಟು ಸರ್. ಏಯ್ ಸರ್, ಅವನು ಮನುಷ್ಯ ಅಲ್ವಾ ಸರ್?
ಅವ್ನು ಕೊಡ್ಬೇಕಾದ ಗೌರವ ಕೊಡ್ಲೇಬೇಕಲ್ವಾ? ಈಗ ಎಷ್ಟೋ ಜನ ದೊಡ್ಡ ದೊಡ್ಡವರೆಲ್ಲ ಒಳಗವ್ರು, ಅವರೆಲ್ಲ ಕಳ್ರ ಸರ್. ಇವನ್ ಸಾಬೀತಾಗಿಲ್ಲ. ಅವ್ನ ಮುಖ ನೋಡಿ ಸರ್, ಅಯ್ಯೋ ಅನಿಸ್ತದೆ. ಹೌದು ಸರ್. ಅಯ್ಯೋ ಅನಿಸ್ತದ? ಏ ನೀನ್ ಅಯ್ಯೋ ಅಂದ್ರೆ ಅವ್ನು ನಿನಗೆ ಅಯ್ಯೋ ಅನ್ನಂಗ್ ಮಾಡ್ಬಿಡ್ತಾನೆ. ಕರ್ಕೊಂಬರ. ಕರೆಕ್ಟ್ ಸರ್. ಇರ ನೋಡ, ಬರಲಿ ನೀನು ನಿಮ್ಮ ಮಾವನ ಮನೆ ತೋರಿಸು. ಆಮೇಲೆ ನೀನು ಮಾಡಿರೋ ಕಳ್ತನಗಳೆಲ್ಲ ಒಪ್ಕೊಂಡ್ಬಿಡ್ತೀನಿ, ಬಿಡಿಸ್ಬಿಡ್ತೀನಿ. ಒಪ್ಕೊಂತ ಬಿಟ್ಬಿಡ್ತೀರ ಸರ್? ಸಾಹೇಬ್ರು ಒಳ್ಳೆ ಕಣ, ನಾನು ಹೇಳ್ತೀನಿ ಅವ್ರು. ಅಯ್ಯೋ ಸುಮ್ಮನೆ ಇರಿ ಸರ್, ನೀವ್ ಹೆಂಗೆ ನಮಗ್ ಗೊತ್ತಿಲ್ವಾ? ನಾವ್ ಮಾಡಿರೋ ಕಳ್ತನ ಕೇಸೆಲ್ಲ ಒಪ್ಕೊಂಡ್ಬಿಟ್ರೆ ಅಷ್ಟೇ. ಆಮೇಲೆ ಏನಾಗ್ತದೆ? ದರೋದೆ ಕಳ್ತನ ಅಂತ ನಾವ್ ಮಾಡಿದಿರೋ ಕೇಸ್ ಎಲ್ಲ ನಮ್ಮ ಮೇಲೆ ಹಾಕ್ಬಿಟ್ಟು ಸೆಕ್ಷನ್ 380 395 ಅಂತ 5 ವರ್ಷ ಒಳಗ್ ಕೊಡಿಸ್ಬಿಡ್ತೀರ ಅಷ್ಟೇ ಸರ್. ಸರ್ ಯಾಕೋ ಏನ್ ಮಾಡ್ದ ಸರ್, ಇವನೇನ್ ಸರ್ ಕೋಡ್ ನಂಬರ್ ಅಲ್ಲಿ ಹೇಳ್ತಾವನೆ? ಏಯ್ ನಾನು ಆಗ್ಲೇ ಹೇಳಿಲ್ವಾ ನಮ್ಗೆ ಯಾಕೋ ಬೇಕು ಮನೆ ತೋರ್ಸಕ್ ಹೇಳ. ನೀವೇ ಕರೆಕ್ಟ್ ಸರ್. ಏಯ್ ಹಾಕೋ ಅವನಿಗೆ. ಸರ್ ಸರ್ ಇದೇ ಮನೆ ಸರ್. ಇದಾ ಈಗ ಹಾಕೈತಲ್ಲ. ಅಯ್ಯ ಸರ್, ಹಂಗಾದ್ರೆ ಆ ಬೀದಿಗಳಿಗೆ ಇನ್ನೊಂದು ಮನೆ ಐತೆ ಸರ್. ನಡಿ ತೋರ್ಸ ನಡಿ. ನೀನ್ ನಮ್ಮನ್ನ ಏನೋ ಆಟ ಆಡಿಸ್ತಾ ಇದೆಯಾ ಕಣ. ಇಲ್ಲ ಸರ್. ಸಿದ್ದಮುದ್ದ, ಸರ್ ನಿನ್ನೆ ತಿಮ್ಮನ್ ಜೊತೆ ಹೋದ್ರಲ್ಲ, ಯಾರ್ಯಾರನ್ನ ತೋರಿಸ್ದ ಅವನು? ಸರ್ ನಿನ್ನೆ ರಾತ್ರಿ 9:30 ಊಟ ಮಾಡ್ಕೊಂಡು 10 ಗಂಟೆಗೆ ಬಿಟ್ಟುವಾ ನನ್ನ ಮಗ ಸುತ್ತಿಸ್ದ. ಯಶವಂತಪುರ, ಮತ್ತಿಕೆರೆ, ಪೀಣ್ಯ, ದಾಸರಳ್ಳಿ, ಲಗ್ಗೆರೆ, ಅಯ್ಯಪ್ಪ ಟೆಂಪಲ್, 8ನೇ ಮೈಲಿ, ಹೆಸರುಘಟ್ಟ, ಯೂಟರ್ನು, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಶ್ರೀನಿವಾಸಪುರ, ಕಗ್ಲಹಳ್ಳಿ, KGF. ಏನು ಊರ್ ಹೆಸರು ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಇಷ್ಟೆಲ್ಲಾ ಸುತ್ಸುದ್ನ ಅವ್ರ ಜೊತೆಲಿ ಕಳ್ತನ ಮಾಡಿದ್ರು ಒಬ್ರು ತೋರಿಸ್ಲ ಸರ್. ಮಾತ್ರ ಒಳ್ಳೊಳ್ಳೆ ಡಾಬಾ ತೋರಿಸ್ದ ಸರ್. ಜೋಬ್ನಾಗಿರೋ ಕಾಸೆಲ್ಲ ಖರ್ಚು ಮಾಡಿಸ್ಬಿಟ್ಟ. 3 ಹೊತ್ತು ಹಂದಿ ಮಾಂಸನೇ ಬೇಕು ಅಂತಾನೆ ಸರ್. ಬರ್ತಾ ಒಂದ್ ಟ್ಯಾಕಿಸ್ ಇತ್ತು, ಇಲ್ಲಿರ್ಬೋದು ಅಂತ ಒಳಗ್ ಹೋಗ್ಬಿಟ್ಟು ತಪ್ಪಿಸ್ಬಿಟ್ಟ ಸರ್. ಆ ಗೇಟಲ್ಲಿ ನಾನು, ಈ ಗೇಟಲ್ಲಿ ಇವನು, ಇಬ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದಿದೀವಿ. ಬಡ್ಡಿ ಮಗ ಸಿನಿಮಾ ನೋಡ್ಕೊಂಡ್ ಬಂದವ್ ಸರ್. ಅವ್ನ್ ಸಿನಿಮಾ ನೋಡ್ಕೊಂಡ್ ಬಂದಿಕ್ ನಾನು ಬೇಜಾರಿಲ್ಲ ಸರ್. ನಮ್ಮನ್ನ ಕಾಯಿಸಿದಕ್ಕೂ ಬೇಜಾರಿಲ್ಲ ಸರ್. ಆ ಸಿನಿಮಾ ಹೀರೋಯಿನ್ ನನ್ನ ಫೇವರೇಟ್ ಸರ್. ಹೇಳಿದ್ರೆ ನಾನು ನೋಡ್ಕೊಂಡ್ ಬರ್ತಿಲ್ಲ ಸರ್. ಪ್ರತಾಪ್ ಸರ್, ಟ್ರೀಟ್ಮೆಂಟ್ ರೆಡಿ ಮಾಡು. ಓಕೆ ಸರ್. ಅವನಿಗಲ್ಲ, ಮತ್ತೆ ಇವರಿಗೆ. ಮಗನೇ, ನೋಡೋಕೆ 3 ಅಡಿ ಇದೆಯಾ, ನನ್ ಕಾನ್ಸ್ಟೇಬಲ್ಸ್ ನ ಆಟ ಆಡಿಸ್ತೀಯ? ಈ ಕಳ್ತನದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿಲ್ಲ ಅಂದ್ರೆ ನೋಡಿದೆಲ್ಲ ಹಿಂಗಿಟ್ರೆ ಬಾಯಿ ಅಂತ ಬರುತ್ತೆ. ಹೇಳ್ತಿ ಸರ್. ಅದು ಸರ್, ಕಳ್ತನಕ್ಕೆ ನಾನು ನನ್ನ ಮಾವ ದೊಡ್ಡಮ್ಮ ಇಬ್ರು ಹೋಗಿದ್ವಿ ಸರ್. ಬೀಜಿಯಲ್ಲಿ ಟೆಂಪಲ್ ಅಲ್ಲಿ ಮೇಮೆ ಸರ್ ದೊಂಗ್ತಾರೆ ನನ್ನ ಮಗನೇ ಯಾರು? ಅವನೇ ಸರ್. ಎದ್ದೇಳೋ. ಪೊಲೀಸ್ನವ್ರು ಅಲ್ಲಿ ನಿಂಕ ಎಲ್ಕೋಗಿರ್ಬೋದು ಗೊತ್ತಿಲ್ಲ. ನಾನು ಸುಮಾರು ಹೊತ್ತು ಕದ್ದು ನೋಡ್ತಾನೆ ಇದ್ದೆ. ಅಲ್ಲೇ ಇದ್ರು, ಇದಕ್ಕಿದ್ದಂಗೆ ಹೊಂಟೋದ್ರು. ಪೊಲೀಸ್ನವರು ಮಂತಾಕ್ ಬಂದಿದ್ರು. ಜೊತೆಗೆ ತಿಮ್ಮನಿದ್ನ ಹನುಮನ್ ಕೇಳ್ತಿದ್ರು. ಇಲ್ಕೂ ಬಂದಿದ್ರು ಹಂಗಾರೆ? ಆ ಮುಂಡೆ ಮಗ ನಮ್ಮೆಲ್ರೂ ಕುತ್ತಿಗೆಗೂ ತಂದ್ಬಿಡ್ತಾನೆ. ಅಂತದೇನು ಆಗಕ್ಕಿಲ್ಲ, ಸುಮ್ಕೆ ಕುಂತ್ಕೊಳೆ. ಪೊಲೀಸ್ನವರು ಅವನು ನಡ್ಕೊಂಡಿರೋ ವಿಷಯ ನಮಗ್ ಗೊತ್ತಾಗಿ ನಾವು ಸರಾಗ್ಲಿ ಅಂತಾನೆ ಅವ್ರನ್ನ ನಾವಿರೋ ತವ ಕರ್ಕೊಂಬಂದಿರೋದು. ಯಾರಿಗೂ ಅನುಮಾನ ಬರ್ಲಿಲ್ಲ ತಾನೆ? ಹೆಂಗ್ ಬರ್ತದೆ ಅನುಮಾನ? ಆ ತಿನ್ನು ದೊಡ್ಡ ನಾಟಕದ ಸುಳೆ ಮಗನು. ಅನ್ನೆಲ್ಲಿ ಆ ಬೇವರ್ಸಿ ಸಾಯ್ತಾವನೋ ಯಾರಿಗ್ ಗೊತ್ತು. ಅವನು ತಿಮ್ನು ಒಟ್ಟಿಗೆ ಒಡವೆ ಮಾರ್ಕ ಬತ್ತೀವಿ ಅಂತ ಓದೋರು. ಅಂದ್ರೆ ತಿಮ್ಮನು ಸಿಕ್ಲಾ ಕಂಡವನೆ, ಹನುಮನು ತಪ್ಪಿಸ್ಕೊಂಡವನೆ. ಅದಕ್ಕೆ ನಮ್ಮ ಸರ್ನಾಗ ನಾವಿರ್ಬೇಕು. ಲಕ್ಷ್ಮಿ, ಹೋಗಿ ಅವರು ಯಾವ ಸ್ಟೇಷನ್ದಲ್ಲಿ ಅವ್ರೆ ಅಂತ ನೋಡ್ಕೊಂಡ್ ಬಾ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಯಾಕೆ ಹೆಂಗಳ್ತಾ ಇದೆಯಾ? ನನ್ನ ಕಾಪಾಡಿ ಸರ್, ನನಗೆ ನೀವೇ ಗತಿ.
ನಾನೊಂದ್ ಹೆಣ್ಣೆಂಗ್ಸು ಸರ್. ನೋಡಿದ್ರೆ ಗೊತ್ತಾಗುತ್ತೆ. ಸರು ನನ್ ಗಂಡ ದಿನಾ ಕಡ್ಕೊಂಬಂದ್ ಹೊಡಿತಾನೆ, ಓ. ವರದಕ್ಷಿಣೆ ತಗೊಂಡ್ ಬಾ ಅಂತಾನೆ. ನನ್ನ ನೀವೇ ಕಾಪಾಡ್ಬೇಕು ಸರ್. ಅಯ್ಯೋ ಅಳ್ಬೇಡಮ್ಮ, ಹೆಂಗಸ್ರ ಹತ್ರ ನೋಡಕ್ಕಾಗಲ್ಲ ನನ್ನ ಕೈಲಿ. ನಿಲ್ಸ. ನಾನು ಅಕ್ಕ ತಂಗಿಯರ ಜೊತೆ ಹುಟ್ಟಿರೋನೇ ಕಣಮ್ಮ. ಆ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆ ಬಡ್ಡಿ ಮಗ ಎಲ್ಲವನ್ನ ಅಂತ ತೋರ್ಸು, ಕರ್ಕೊಂಬಂದ್ ಕರೆಂಟ್ ಬಿಡ್ತೀನಿ. ನರ ಸುಟ್ಟಿರೋ ನಾಯಿ ತರ ಬಿದ್ದಿರ್ತಾನೆ. ಸರಿ ಸರು. ಅಯ್ಯ ನಿಲ್ಸಮ್ಮ, ಅವನು ಕರೆಂಟ್ ಬಿಡ್ತೀನಿ ಅಂತ ಹೇಳಿದ್ನಲ್ಲ. ಅಲ್ಲ ಸರು, ಅವನ ಕರ್ಕೊಂಬಂದ್ ಇಲ್ಲಿ ಮಡಗ್ತೀನಿ ಅಂತೀಯಲ್ಲ, ಅವನಿಗೆ ಸೊಳಗಳು ಕಚ್ಚಿ ಜ್ವರಗಳು ಬರಕಿಲ್ಲ. ಅಯ್ಯೋ ನೀನ್ ನನ್ನ ಸ್ವಂತ ತಂಗಿ ಇದ್ದಂಗಮ್ಮ. ನಿನ್ಗೆ ಅಷ್ಟು ಅನುಮಾನ ಇದ್ರೆ ನಿನ್ ಕಣ್ಣಾರ ನೀನೇ ನೋಡ್ಬಿಡ್ಬಾ. ನೋಡು ಬೇರೆ ಸ್ಟೇಷನ್ ನಮ್ಮ ಸ್ಟೇಷನ್ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಕ್ಲೀನ್ ಆಗಿದೆ ನೋಡು. ಏಯ್ ಏನ ಎಮ್ಮು ನಂಗೆ ಪೂರಾಯಿಸ್ತಾ ಇದೆಯಾ ಹೆಂಡ್ತಿ ತರ? ಕಣ್ಣು ಕೂಡ ಕಿತ್ತಾಕ್ಬಿಡ್ತೀನಿ ಬಡ್ಡಿ ಮಗನೇ. ಬಾಮ ಮೊದಲೇ ಬರ್ಗೆಟ್ಟವ್ರೆ ಕಳ್ಳನ ಮಕ್ಕಳು. ಆಮೇಲೆ ಆ ಕಂಪ್ಲೇಂಟ್ ಬರ್ಕೊಟ್ಬಿಡಮ್ಮ. ಅದಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನಿದ್ದೀನಿ, ಹೆದರ್ಬೇಡ ನೀನು. ಅವನೆಲ್ಲ ಅವನೇ ಅಂತ ಹೇಳಮ್ಮ, ಕರ್ಕೊಂಬಂದು ಚರ್ಮ ಸುಲಿತೀನಿ. ಸರು, ಇವತ್ ರಾತ್ರಿನ ಅವ್ನು ಕುಡ್ದ್ಬಿಟ್ಟು ಬಂದ್ಬಿಟ್ಟು ಹೊಡಿತಾನೆ. ನಾನ್ ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಆಹಾ ಕ್ಷಮಯಾಧರಿತ್ರಿ ಅನ್ನೋದು ಪ್ರೂವ್ ಮಾಡ್ಬಿಟ್ಟೆ ತಾಯಿ. ಅಯ್ಯ ಏನ್ ಹೆಂಗಸ್ರೋ ಏನೋ ಅರ್ಥನೇ ಆಗಲ್ಲ. ಒಂದೇ ಕೊಟ್ಟಿದ್ದು ಇದಕ್ಕೆ ಸತ್ನಾ? ಏನಾಯ್ತು? ವಿಜಯನಗರ ಪೊಲೀಸ್ ಸ್ಟೇಷನ್ ನೋಡ್ದ ನಿನ್ ಗಣ್ಣು ಚಿಕ್ಲಾಕೊಂಡ. ಆ ಸೂಳೆ ಮಗ ತಿಮ್ನು ನಮ್ಮನ್ನು ತಗ್ಲಾಕಿಸ್ತಾನೆ. ಎಲ್ರು ಇಲ್ಲೇ ಇದ್ರೆ ಪೊಲೀಸ್ ದೊರಕಿಪೋದಮ್, ಮೂಲಕೋಕರು ಹೇಳ್ಬೋದಮ್ಮ. ನಮ್ ಲಾಯರಪ್ಪ ಪಟ್ಟ ಇರೋದ್ಯಾಕೆ? ಹಂದಿ ಕುಯ್ಯೋದು ಬಿಟ್ಟು ಎಲ್ಲಾರನ್ನೂ ಗುಡ್ಡೆ ಹಾಕೊಂಬಂದ್ಬಿಟ್ಟಿದ್ಯಲ್ಲ ಲಕ್ಷ್ಮಿ. ಅಂದಂಗೆ ಯಾರ ಮನೆಗೆ ಕನ್ನ ಹಾಕಕ್ಕೆ? ಪೊಲೀಸ್ ನೋಡ್ಸಮೆ ನಮ್ಮವ್ರಿಬ್ರು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಆ ಚಲ್ಪತಿ ಇಲ್ಲ ಅವ್ನ ಬಾಯಿ ಮಣ್ಣಾಕ ನಮ್ ತಿಮ್ಮನ್ನು ಹನುಮನ್ನು ಎತ್ಕೊಂಡು ಹೋಗ್ಬಿಟ್ಟವನೆ. ತಿನ್ನೋದು ಕತ್ತೆ ಆದ್ರೂ ಓಡೋದ್ ನೋಡಿದ್ರೆ ಜಿಗ್ಗೆಗಿಂತ ಜೋರಾಗಿ ಓಡ್ತಾರೆ. ಅದೆಂಗ್ ತಗಲಾಕೊಂಡ್ಬಿಟ್ರು? ಅಯ್ಯೋ ಹೆಂಗ ತಗ್ಲಾಕೊಂಡವ್ರೆ, ಏನಾರ ಮಾಡ್ಸಮೆ. ನಿನ್ ತೆಜ್ಜಲ್ಲಿ ಏನಾದ್ರೂ ಮಾಡು ಅಂದ್ರೆ ಏನ್ ಮಾಡೋದು ಲಕ್ಷ್ಮಿ? ಅಯ್ಯೋ ನಿಮ್ಗಳ ಕೆಲ್ಸ ಆಗ್ಬೇಕಂದ್ರ ನಮ್ಗಳ್ ಹುಡ್ಕೊಂಬಂದ್ಬಿಡ್ತೀಯಾ? ನಮ್ಗಳ ಕಷ್ಟ ಅಂದ್ರೆ ನೋಡಿ ಹೆಂಗ್ ಮಾತಾಡ್ತೀಯ. ಅದೇ 395 ಆಕ್ಟ್ ಸೆಕ್ಷನ್ ಇದೆ ಅಲ್ಲ, ಅದೇ ಸಮಯ ಕಳ್ತನದ್ದು. ಹೌದೌದು, ಹೇಳು. ಅದನ್ನ ಹಾಕ್ಬಿಟ್ಟು ಅವ್ರಗಳ್ನ ಆಚೆ ಬರಂಗ್ ಮಾಡು. ಒಂದ್ ಕೆಲ್ಸ ಮಾಡು, ನನ್ ಕರಿ ಕೊಡ್ತೀನಿ, ನೀನೇ ಹಾಕೊಂಬಿಡು. ಸೆಕ್ಷನ್ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ಸುಮ್ಕಿರು ಸಮಯ. ಅಮ್ಮ ಮನೇಲಿಲ್ಲ, ಏನು ಬೇಕು ಅನ್ಸಕ್ಕಿಲ್ಲ. ಮೊದ್ಲು ಅವ್ರಗಳ ಆಚೆ ಬರಂಗ್ ಮಾಡು. ಆಮೇಲೆ ನಿಮ್ಗೆ ಉಡ್ದಾರಕ್ಕೆ ಈ ಹಣ್ಣುಗಳು ಸೌರನಂತೆ. ತಲೆ ಹೊಡಿಯೋಕು ತಡೆ ಹೊಡಿಯೋಕು ಬಹಳ ಡಿಫ್ರೆನ್ಸ್ ಐತೆ. ಏನಾನ ಮಾಡೋಣ ಬಿಡು. ನೀನ್ ಬಂದಿದ್ಯಾ ಅಂದ್ಮೇಲೆ ಹಂಗೆ ಕಳ್ಸಕ್ಕಾಗತ್ತಾ? ಕರ್ಕೊಂಡಿ. ನಡಿಯ ನಡ್ರ